ಹಾಯ್, ನನಗೆ ತುಂಬ ದಿನದಿಂದ ಒಂದು ಆಸೆ ಇತ್ತು. ಒಂದು ಫಾರಿನ್ ಟ್ರಿಪ್‌ಗೆ ಹೋಗಬೇಕು ಅಂತ. ಟ್ರೈ ಮಾಡ್ತಾನೆ ಇದ್ದೆ, ಬಟ್ ಆಗಿರಲಿಲ್ಲ. ಈ ಸಲ ಕಾಲ ಕೂಡ ಬಂದಿದೆ. ಹೇಳಪ್ಪ. Hello. Happy Lallippa. ಥ್ಯಾಂಕ್ ಯು ಮಗನೇ. ಲವ್ ಯು. ಥ್ಯಾಂಕ್ ಯು ಡಿಯರ್ಸ್. ಸೊ ಮನೇಲಿ ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ಮನೆಯಿಂದ ಆಟೋ ಹಿಡ್ಕೊಂಡು ಸಬರ್ಬನ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಬಸ್ಸು 10 ಗಂಟೆಗೆ ಬಂದು ನಿಂತಿತ್ತು. ಟಿಕೆಟ್ ಬುಕ್ ಮಾಡಿದ್ರಿಂದ ಲಗೇಜ್ಗಳನ್ನೆಲ್ಲ ಡಿಕ್ಕಿಗೆ ಕೊಟ್ಬಿಟ್ಟು ಸೀಟ್ ನಂಬರ್ ಪ್ರಕಾರ ಬಸ್ ಹತ್ತಿ ಕೂತ್ಕೊಂಡ್ವಿ. ಮೈಸೂರು ಬಸ್ ಹತ್ತಿ ಕಣ್ಮುಚ್ಕೊಂಡು ಮಲಗಿದ್ವಿ. ಕಣ್ಣು ಬಿಡೋದ್ರೊಳಗಡೆ ಏರ್ಪೋರ್ಟ್ ಬಂದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. ವಾ 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 ನೋಡಿ, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟು. 17,000 ಕೊಟ್ಟಿದ್ದಾರೆ. 40,800 ರೂಪಾಯಿಗೆ 17,000 ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ನಮ್ಮ ಪಾಸ್ಪೋರ್ಟ್ಗೆ ಇವಾಗ ಟೈಮ್ ಬಂದಿದೆ ನೋಡಿ. ಹಾಯ್ ಭರತ್, ಇವರೇ ನಮ್ಮ ಕ್ಯಾಪ್ಟನ್ ಭರತ್ ಅಂತ. ಹಾಯ್ ಸರ್, ಕುಮಾರ್ ಅಂತ ಯೂಟ್ಯೂಬಲ್ಲಿ ಬರುತ್ತೆ. ಆಹಾ, ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ವಾ, ನೋಡಿ ಇಲ್ಲಿ ಕ್ರೇಟ್ ನೋಡ್ರಿ ಮೇಲೆ. ಟರ್ಮಿನಲ್ಗೆ ಬಂದ್ವಿ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. 5:30ಗೆ ನಾವು ಫ್ಲೈಟ್ ಹತ್ರ ಹೋಗಬೇಕು. ಜನಗಳೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವಂತೂ ಫುಲ್ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಫೈನಲಿ ನಮ್ಮನ್ನು ಕರೆದ್ರಪ್ಪ ಟಿಕೆಟ್ ವೆರಿಫಿಕೇಷನ್ಸ್ ಆಗಿ. ಟಿಕೆಟ್ ವೆರಿಫಿಕೇಷನ್ ಆಗ್ತದೆ. ಥ್ಯಾಂಕ್ ಯು ಸರ್. ಅಬ್ಬಾ, ಫೈನಲಿ ಟಿಕೆಟ್ ವೆರಿಫಿಕೇಷನ್ ಆಯಿತು. ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಅಂತ ಇಂಥ ಡ್ರೀಮ್ ಕಮ್ ಟ್ರೂ. ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಫ್ಲೈಟ್ ಎಲ್ಲ ಕೆಳಗಡೆ ಇದೆ. ನಮ್ಮ ಥರನೇ ಇಷ್ಟೊಂದು ಜನ ಬ್ಯಾಂಕಾಕ್ ಬಂದುಬಿಟ್ಟಿದ್ದಾರೆ. ಎಲ್ಲ ನಮ್ಮ ಕನ್ನಡದವ್ರೆ. ಎಲ್ಲ ಮೋಸ್ಟ್ಲಿ ಇವರವರೇ ಸಿಗ್ಬೋದು ಅನ್ಸುತ್ತೆ ಎಲ್ಲ. ಗುರು, ಫೈನಲಿ ಮೊದಲನೇ ಹೆಜ್ಜೆ ನಮ್ಮ ಗಗನ ಸಖಿಯರು. ಫೈನಲಿ ನಮ್ಮ ಸೀಟ್ ನಂಬರ್ ಹುಡುಕ್ತಾ ಇದ್ವಿ. F28 ಎಲ್ಲಪ್ಪ ಇದು? 28 ನಮ್ಮ ಹಿಂದೆ ಕೊಟ್ಟಿದ್ದಾರೆ. ಲಾಸ್ಟ್ ಸೀಟ್ ಕೊಟ್ಬಿಟ್ಟಿದ್ದಾರೆ ನಮಗೆ. ಫ್ಲೈಟ್ ಹೊಡ್ತಾ ಇದೆ. ವಿಂಡೋ ಸೀಟ್ ಸಿಕ್ಕಿದೆ. ಟೇಕಪ್ ತಗೊಳ್ತಾ ಇದೆ. ಮಿಸ್ಟ್ ಇರೋದ್ರಿಂದ ಅರ್ಲಿ ಮನೆಯಿಂದ ಅಷ್ಟೊಂದು ಏನು ಕಾಣ್ತಾ ಇಲ್ಲ, ವಿಸಿಬಲ್ ಇಲ್ಲ. ಟೇಕಪ್ ಆಗ್ತಿದೆ ನೋಡಿ. ಇದು ಯಾವ ಥರ ತಗೊಳುತ್ತೆ ಅಂತ. ಗ್ಲಾಸಲ್ಲಿ ಮಿಸ್ಟ್ ಇರೋದ್ರಿಂದ ಅದು ಅಷ್ಟೊಂದು ವಿಸಿಬಲ್ ಇರಲ್ಲ, ಬಟ್ ಅರ್ಧ ಸರಿಯಾಗುತ್ತೆ ಅನಿಸುತ್ತೆ. ಬಿಡಿಸಿ ಹೇಗೆ ಟೇಕಪ್ ತಗೊಳುತ್ತೆ ಅಂತ. ಇನ್ನು ಟೇಕಪ್ ತಗೊಂಡಿಲ್ಲ, ರನ್ ಮೇಲೆ ಕೊಡ್ತಾ
ನಟ್ಸ್ ಆನ್ ಮಾಡಿದ್ವಿ. ಅಂತೇಳಿ ನನಗೆ ತಗೊಂಡೆ. ನಾನೆಲ್ಲೋ ಅನ್ಕೊಂಡಿದ್ದೆ. ನಾನು ಅಯ್ಯಯ್ಯೋ ಪತ್ರ ಥ್ಯಾಂಕ್ ಯು. ಗೋಡಂಬಿ ಮತ್ತು ಕ್ಯಾಪುಚಿನೋ ಕೊಟ್ಟಿದ್ದಾರೆ. 200 ರುಪೀಸು. ದಾರಿಯಲ್ಲಿ ಪಾಪು ಇರೋ ಪ್ಯಾಸೆಂಜರ್ಗೆ ತೊಂದರೆ ಆಗ್ತಿದೆ ಅಂತೇಳಿ ಸೀಟ್ ಚೇಂಜ್. ಹಾಯ್ ಶಶಿ, ನಮ್ಮ ಇಟಲಿ ಪ್ಯಾಸೆಂಜರು. ಸೇ ಹಲೋ. ಥ್ಯಾಂಕ್ ಯು. ಮೋಡಗಳು ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಅಂತ ಪ್ಲೇನ್ ಕಿಟಕಿಯಿಂದ. ಬೆಂಗಳೂರು ಏರ್ಪೋರ್ಟಿಂದ ಬ್ಯಾಂಕಾಕ್ ಏರ್ಪೋರ್ಟ್ಗೆ ಆಲ್ಮೋಸ್ಟ್ ಒಂದು 7,500 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಒಂದು 3.5 hour ಜರ್ನಿ ಆಗುತ್ತೆ. ಬಸ್ ರಶ್ ಇದ್ದಂಗೆ ಆಗ್ಬಿಟ್ಟಿದೆಯಲ್ಲಪ್ಪ, ಎಲ್ಲ ಜನಗಳು ಕಾಯ್ಕೊಂಡು ನಿಂತ್ಕೊಬಿಟ್ಟಿದ್ದಾರೆ. ಇನ್ನಲ್ಲಿ 10:30ಗೆ ಇಂಡಿಯನ್ ಟೈಮ್ಗೆ 10:30ಗೆ, ಬಟ್ ಇಲ್ಲಿ 12 ಗಂಟೆ ಬ್ಯಾಂಕಾಕ್ ರೀಚ್ ಆದ್ವಿ. ಸೇಫಾಗಿ ಲ್ಯಾಂಡ್ ಆದ್ವಿ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನೋಡಿದ್ರೆ ಇದೇನೇನೂ ಅಲ್ಲ. ಕನ್ವೇಯಲ್ಲಿ ಹೋಗ್ತಾ ಇದ್ವಿ ಏರ್ಪೋರ್ಟಲ್ಲಿ ಲಗೇಜ್ ತಗೊಂಡು. ಈಗ ನಾವು ರೂಮ್ ಕಡೆಗೆ ಪ್ರಯಾಣ ಮಾಡ್ತೀವಿ. ಇಲ್ಲಿ ಲಗೇಜ್ಗಳು ಬಂದಿದೆ, ತಗೊಂಡ್ವಿ. ನಾವು ಬುಕ್ ಮಾಡಿರೋಂಥ ಹೋಟೆಲ್ನವ್ರು ಬಂದಿಲ್ಲ ಇನ್ನು ನಮ್ಮ ಪಿಕ್ ಮಾಡೋಕ್ಕೆ, ಸೊ ವೆಯ್ಟ್ ಮಾಡ್ತಾಯಿದ್ವಿ. ಈಗ ಬಂದರೆ ಅವ್ರ ಜೊತೆ ನಾವು ರೂಮ್ಗೆ ಹೊರಟ್ವಿ. ಓಹೋ, ಬ್ಯಾಂಕಾಕ್ ಬಿಸಿಲು. ಫೈನಲಿ ನಮ್ಮ ಟ್ಯಾಕ್ಸಿ ಬಂತು. ಲಗೇಜ್ ಹಾಕ್ಬಿಟ್ಟು ಈಗ ರೂಮ್ಗೆ ಹೊರಟ್ವಿ. ನಮ್ಮ ಇಂಡಿಯಾ ಥರನೇ ಇದೆ. ಫೈನಲಿ ವೆಜ್ ಹೋಟ್ಲ್ ಹುಡುಕ್ವಿ. ಇಂಡಿಯನ್ ವೆಜ್ ರೆಸ್ಟೋರೆಂಟಲ್ಲಿ ಊಟ ಮಾಡ್ತಾಯಿದ್ವಿ ಕಣ್ರಪ್ಪ. ರೋಟಿ, ರಾಜ್ಮಾ, ದಾಲು, ಅನ್ನ, ಸಾಂಬಾರು, ಕ್ಯಾರೆಟು, ಸೌತೆಕಾಯಿ. ಊಟ ಸಿಗಲ್ವ ಅಂದ್ಕೊಂಡೆ, ಬಟ್ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಗಳೇ. ನಾವು ಉಳ್ಕೊಂಡಿರೋ ಹೋಟ್ಲ್ ನೇಮ್ ಇದು. ಪಾಸ್ಪೋರ್ಟ್ಗಳು ಇಸ್ಕೊಂಡು ಚೆಕ್ ಇನ್ ಮಾಡಿದ್ರು. 7th ಫ್ಲೋರಲ್ಲಿ 3701 ರೂಮ್ ನಂಬರು. ಇಲ್ಲೊಂದು ಕಾರ್ಡ್ ಕೊಟ್ಟಿದ್ದಾರೆ, ಇದನ್ನು ತೋರಿಸ್ರೆ ಇಲ್ಲಿಗೆ. ಇದು ಓಪನ್ ಐತೆ. ಇಂಡಿಪೆಂಡೆಂಟ್ ರೂಮು. ಓಕೆ, ನಾಟ್ ಬ್ಯಾಡ್. ಓಹ್, ಬಾಲ್ಕನಿ ಬೇರೆ ಇದೆ. ಓಕೆ, ನೈಸ್ ರೂಮ್. ಟಯರ್ಡ್ ಆಗಿದೆ, ಸೊ AC ಹಾಕ್ಕೊಂಡು ತಣ್ಣಗೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ತೀನಿ ಕಣ್ರಪ್ಪ. ಸಿ ಯು ಲೇಟರ್. ರೆಸ್ಟ್ ಮಾಡಿಕೊಂಡು ಒಂದು ರೌಂಡು ಬ್ಯಾಂಕಾಕ್ ಬೀದಿಗಳನ್ನ ನೋಡ್ಕೊಬರೋಣ ಅಂತ ಟುಕ್ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ, ಎಷ್ಟೆಷ್ಟು ಆಗುತ್ತೆ ಅಷ್ಟು ತೋರಿಸ್ಕೊಡೋಣ ಬ್ಯಾಂಕಾಕ್ ಬೀದಿ. ಎಲ್ಲ ಮುಗಿಸ್ಕೊಂಡು ಫೈನಲಿ ಆ ಟುಕ್ ಆಟೋದಲ್ಲಿ ಹೋಗಿ ಮಲಕತ್ತೀವಿ ಕಣಪ್ಪ. ನಾಳೆ ಸಿಗೋಣ. ಗುಡ್ ನೈಟ್.